ಸಾಲ ಇಲ್ಲ, ರಾಂಗ್ ರೂಟಲ್ಲಿ ದುಡ್ಡು ಸಂಪಾದನೆ ಇಲ್ಲ, ಎಷ್ಟು ಕಷ್ಟ ಬಂದರೂ ಬರಲಿ ಅನ್ನೋರು, ಅದೇ ಆನಂದದ ಜೀವನ. ದೇವರ ಪೂಜೆ ಮಾಡೋರು, ಪಾಠ ಪ್ರವಚನಕ್ಕೆ ಹೋಗೋರು ಎಷ್ಟು ನೆಮ್ಮದಿಯಿಂದ ಬಾಳ್ತಾ ಇದ್ರು. ಇವತ್ತು ನಮ್ಮಲ್ಲಿ ದುಡ್ಡಿದೆ, ಎಲ್ಲ ಇದೆ, ಮಿಸ್ ಆಗಿರೋದು ಒಂದೇ, ನೆಮ್ಮದಿ, ಪೀಸ್. ಅದು ಪೀಸ್ ಆಗಿಬಿಟ್ಟಿದೆ. ನಮಗೆ ಬೇಕು ಪೀಸ್, ಆದರೆ ಆಗೋಗಿದೆ ಪೀಸ್ ಸಿಗ್ತಾ ಇಲ್ಲ. ನೋಡಿ, ಈ ಕೃಷ್ಣನ ಕಥೆಯಲ್ಲಿ ರಾಜರು ಹೇಳ್ತಾರೆ, ಗೋಬ್ರಾಹ್ಮಣ ರಕ್ಷಕಸ್ಯ, ನಮ್ಮ ರಕ್ಷಕ ಭಗವಂತ ಇದ್ದಾನೆ ಅಂತ ಅನ್ಕೋಬೇಕು ಯಾವಾಗಲೂ. ಗೋವಿಂದ ನಿನ್ನವನೆಂದು ಹೇಳಿಕೋ, ಬಂದದ್ದರಷ್ಟರಲ್ಲೇ ಬಾಳಿಕೋ. ದೇವರಿದಾನ ನನಗೆ ಅನ್ಬೇಕಂತ. ಅಲ್ರಿ, ನನ್ನ ಜೀವನದಲ್ಲಿ ನಾನು ನೋಡಿದ್ದು, ನನ್ನ ಜೊತೆ ಒಬ್ಬರಿದ್ದರು, ಅವ್ರಿಗೆ 3 ಹೆಣ್ಣುಮಕ್ಕಳು. ನಾನು ಅವ್ರನ್ನ ಕೇಳ್ತಿದ್ದೆ, ಅಲ್ಲ ರೀ 3 ಹೆಣ್ಮಕ್ಳಿದೆಯಲ್ಲಪ್ಪ, ನೀವೇ ದೇವರಿದಾನ ಬಿಡಿ ಆಚಾರ್ಯ, ದೇವರಿದ ಅಂತಲೇ ಇದ್ದರು. ನಿಜವಾಗಿಯೂ ಅವ್ರಿಗೆ ದೇವರ ಅನುಗ್ರಹ ಮಾಡೇ ಮಾಡ್ದ. ಇವತ್ತು 3 ಜನ ಹೆಣ್ಣುಮಕ್ಕಳಂದ್ರೆ ಎಷ್ಟು ಸಾಲ ಸೋಲ ಆಗಿ ಎಷ್ಟು ಅವ್ಯವಸ್ಥೆ, ಏನಾಗಲೇ ಇಲ್ಲ. ದೇವ್ರು ಹೇಗೋ ಮಾಡ್ದ, ಹೇಗೋ ಕೊಟ್ಟ, ಏನೋ ಮಾಡ್ದ. ದೇವರಿದ್ದಾನೆ ಅಂತ ನಂಬು. ನಮಗೆ ದೇವ್ರಿಗಿಂತೂ ನಮ್ಮ ಮೇಲೆ ನಮ್ಗೆ ನಂಬಿಕೆ ಜಾಸ್ತಿ. ದೇವ್ರನ್ನ ಮರ್ತೇ ಬಿಟ್ಟು ಇದ್ರಲ್ವ ನಂಬಕ್ಕೆ ಅಂತೀವಿ ನಾವು. ಹಾಗೆ ಮಾಡಬಾರ್ದು. ಗೋಬ್ರಾಹ್ಮಣ ರಕ್ಷಕ. ನಾನು ಆಗಲೇ ಹೇಳಿದೆ, ಬ್ರಾಹ್ಮಣನ ಮಾತ್ರಕ್ಕೆ ಬ್ರಾಹ್ಮಣರು ಮಾತ್ರ ರಕ್ಷಣೆ ಮಾಡ್ತಾನೆ ಅಂತ ಯಾರು ತಿಳ್ಕೊಳ್ಬಾರ್ದು. ಯಾರು ಜೀವನದ ಉದ್ದಕ್ಕೂ ದೇವರ ಹಂಬಲ ಇದೆ, ಯಾರು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತಿದ್ದಾನೆ, ಯಾರು ಸುಪ್ರೀಂ ಪವರ್ ಇದ್ದಾನೆ, ಅವನನ್ನು ತಿಳಿಬೇಕು ಅನ್ನುವ ಬಯಕೆ ಇದೆ, ತಿಳಿಯುವ ದಾರಿಯಲ್ಲಿ ನಡೀತಾ ಇದ್ದಾನೆ, ಅವನೇ ನಿಜವಾದ ಬ್ರಾಹ್ಮಣ. ಅಂತಹ ಬ್ರಾಹ್ಮಣರ ರಕ್ಷಕ ಭಗವಂತ. ಗೋ ಅಂದರೆ ಸನಾತನ ಧರ್ಮ, ವೇದವಿದ್ಯಾ, ಅದರ ರಕ್ಷಕ ಯಾರು? ಸನಾತನ ಧರ್ಮ, ಹಿರಿಯರು ಮಾಡ್ಕೊಂಡು ಬಂದದ್ದು ಧರ್ಮಗಳನ್ನು ಪರಿಪಾಲನೆ ಮಾಡಬೇಕು ಅಂತ ಯಾರು ಕಷ್ಟಪಡ್ತಿರ್ತಾನೆ, ದೇವರಂತ ನಿನ್ನ ನಿನ್ನ ರಕ್ಷಕನಾಗಿ ನಾ ಇರ್ತೇನೆ ಅಂತಂದೇವು. ಭಕ್ತಾದೀನನೆಂದೆನಿಸಿ ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ಭಕ್ತಾದೀನನೆಂದೆನಿಸಿ. ನೋಡಿ, ನೀವು ಮುಂದೆ ಹೋಗುವಾಗ ನಿಮ್ಮ ನೆರಳಿಗೆ ನೀವು ಆರ್ಡರ್ ಮಾಡಬೇಕಾದಿಲ್ಲ. ಎಲ್ಲೋ ಬೇಡ, ನನ್ನಿಂದನೇ ಬಾ ಹೇಳಬೇಕೆ? ಯಾರು ಹೇಳ್ತೀರಾ? ನನ್ನ ಬಿಟ್ಟು ಎಲ್ಲೂ ಹೋಗ್ಕೊಡ್ದು ನನ್ನಿಂದ ಅಂತ ಅನ್ಬೇಕಾದಿಲ್ಲ. ನೆರಳು ನಿಮ್ಮ ಅಧೀನ. ಹಾಗೆ ಭಕ್ತಿ ಮಾಡಿದ ಭಕ್ತನಿಗೆ ಭಗವಂತ ಅಧೀನ. ನಮಗೇನಾಗಿದೆ ಅಂದರೆ, ನಾವು ಆ ದಿಶೆಯಲ್ಲಿ ಟ್ರೈಯೇ ಮಾಡಿಲ್ಲ, ಪ್ರಯತ್ನವೇ ಮಾಡಿಲ್ಲ. ಯಾಕಂದರೆ ನಮಗೆ ಪುರ್ಸೊತ್ತೇ ಇಲ್ಲ. ಆಚಾರ್ಯ, ನೀವು ಹೇಳೋದೆಲ್ಲ ನಿಜ, ನನಗೆ ಪುರಾಣಕ್ಕೆ ಬರೋಕ್ಕೆ ಪುರ್ಸೊತ್ತೇ ಇಲ್ಲ ಅಂತ. ನೀವು ಬಂದ್ರಲ್ವ, ಕೇಳಿದ್ರಲ್ವ, ಆ ದಿಶೆಯಲ್ಲಿ ನಡೆದ್ರಲ್ವ. ಯಾರು ಭಗವಂತ ನಮಗೆ ರಕ್ಷಕನಿದ್ದಾನೆ ಅಂತ ನಂಬಿರ್ತಾರೆ, ಆ ಭಗವಂತನ ರಕ್ಷಣೆಗೆ ಒಳಪಟ್ಟ ಅಂತಾದರೆ ಜೀವನದಲ್ಲಿ ಯಾವ ಅಸ್ಥಿರತೆ ಅವನನ್ನು ಕಾಡೋಲ್ಲ. ಇವತ್ತು ನಮಗೆ ಬದುಕಿನ ಉದ್ದಕ್ಕೂ ಅಸ್ಥಿರತೆ ಕಾಡ್ತಾ ಇದೆ, ಸೆಕ್ಯೂರ್ ಇಲ್ಲ ನಮ್ಮ ಲೈಫ್ಗೆ. ಯಾರಿಗಾದರೂ ನಂಬಿಕೆ ಇದೆಯಾ? ತುಂಬ ಜನ ಎತ್ತರಕ್ಕೆ ಹೋಗ್ತಾ 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 ಭಯ ಜಾಸ್ತಿ ಆಗುತ್ತೆ ಅಲ್ವಾ? 2ನೇ ಮೆಟ್ಲಲ್ಲಿದ್ದವನಿಗೆ ಏನು ಭಯ ಇಲ್ಲ, 3ನೇ ಮೆಟ್ಲಲ್ಲಿದ್ದರೂ ಭಯ ಇಲ್ಲ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ 24ನೇ ಫ್ಲೋರಲ್ಲಿ ಎಡ್ಜಲ್ಲಿ ನಿಂತವನಿಗೆ ಭಾರಿ ಭಯ. ಹಾಗೆ ಅಧಿಕಾರದಲ್ಲಾಗಲಿ ದುಡ್ಡಲ್ಲಾಗಲಿ ಮೇಲೆ ಹೋಗ್ತಾ ಹೋಗ್ತಾ ಭಾರಿ ಭಯ. ಅದಕ್ಕೆ ರಕ್ಷಣೆ ಬೇಕು ಅಂತ ದೇವರನ್ನ ಮರೆತು ಯಾರ್ಯಾರನೋ ರಕ್ಷಕರನ್ನ ಇಟ್ಕೊಂಡಿರ್ತೀವಿ. ಆ ಕಡೆ ತಿರುಗೋಗ ನಮ್ಮ ಕಡೆನೇ ತಿರುಗಿಸಿ ಒಂದ್ಸತಿ ಢಮ್ ಅನಿಸ್ಬಿಟ್ರೆ ಇಂದಿರಾರಮಣ ಗೋವಿಂದ. ಇತಿಹಾಸ ಇದನ್ನೆಲ್ಲ ನೋಡಿದೆ. ಹಾಗಾದರೆ ರಕ್ಷಕರು ಯಾರು? ಆವ ರಕ್ಷಕನು ಗರ್ಭದಲಿಪ್ಪ ಶಿಶುವಿಂಗೆ, ಆವ ರಕ್ಷಕನು ಗರ್ಭದಲಿಪ್ಪ ಶಿಶುವಿಂಗೆ, ಜೀವರಿಗೆ ದಾತೃ ಹರಿಯಲ್ಲದೆ ಅವನಾವನ ಕಾಯುವ ಅವನಿಯೊಳಗೆ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ನಾವು ಜೀವನದಲ್ಲಿ ತಿಳ್ಕೊಳ್ಬೇಕಾದ್ದು. ಎಂಥ ದೊಡ್ಡ ದೊಡ್ಡ ಭಗವಂತನ ಭಕ್ತರು ನೀವೆಲ್ಲ ಕೇಳಿದಿರಿ. ಈ ಸಂದರ್ಭದಲ್ಲಿ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಜಡಭರತನನ್ನು ಬಲಿ ಕೊಡಬೇಕು ಅಂತ ಬಲಿಪೀಠಕ್ಕೆ ತಲೆ ಇಟ್ಟು ಕತ್ತಿ ಎತ್ತಿದ್ರೆ ಅವನಿಗೆ ಭಯವೇ ಇಲ್ಲ. ಜಡಭರತ ಅಂತಾನೆ, ನಾನು ಯಾಕೆ ತಪ್ಪಿಸ್ಕೊಳ್ಳಿ,
ತಪ್ಪಿಸ್ಬೇಕಾದ್ದೆಲ್ಲ ಅವನಿಗೆ ಬಿಟ್ಟದ್ದು. ಅವನ ರಕ್ಷಣೆ ಮಾಡೋನು ಅವನಿದ್ದಾನೆ. ನನ್ನ ರಕ್ಷಣೆಯ ಹೊಣೆ ನನ್ನದಲ್ಲ, ಅವಂದು. ಕೊಲ್ಲುವವರಲ್ಲೂ ಅವನೇ ಇದ್ದಾನೆ, ನನ್ನಲ್ಲೂ ಅವನೇ ಇದ್ದಾನೆ. ನಾ ಬದುಕಬೇಕು ಅಂತ ಅವನಿಗೆ ಇಚ್ಛೆ ಇದ್ದರೆ ಬದುಕ್ತೀನಿ, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ಅವನಿಗೆ ಕುತ್ತಿಗೆ ಮೇಲೆ ಕತ್ತಿ ಎತ್ತಿದ್ರೂ ಕೂಡ ಒಂದು ಕ್ಷಣ ವಿಚಲಿತನಾಗಲಿಲ್ಲ. ಯಾಕೆಂದರೆ ಅವನಿಗೆ ದೇವರ ರಕ್ಷಣೆಯಲ್ಲಿ ಇಷ್ಟು ನಂಬಿಕೆ. ಇವತ್ತು ನಮಗೆ ದೇವರಿದ್ದಾನೆ ಅನ್ನುವ ನೆನಪಿಲ್ಲದ ಕಾರಣ ಬದುಕೇ ಭಯದ ಸರಮಾಲೆ ಆಗಿಬಿಟ್ಟಿದೆ. ಇಡೀ ಜೀವನದ ಉದ್ದಕ್ಕೂ ಭಯ 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 ಭಯ. ಕ್ಷುಲ್ಲಕ ಜನರಿಗೆ ಎಲ್ಲ ಭಯ. ಭಗವಂತನ ಭಕ್ತರಿಗೆ ಎಲ್ಲಿ ಭಯ? ಯಾವ ಭಯ ಇಲ್ಲಂತವ್ರು. ಅದರಿಂದ ಈ ಪರ್ವತಕ್ಕೆ ಯಾವ ಭಯ ಇಲ್ಲ, ಸ್ವಲ್ಪವೂ ಕಂಪ ಇಲ್ಲ. ಯಾಕಿಲ್ಲ ಅಂದರೆ ಭಗವಂತನ ಬಾಹುಬಲದಿಂದ ರಕ್ಷಣೆಗೆ ಒಳಪಟ್ಟಿದ್ದೇನೆ ಎನ್ನುವ ಅರಿವಿದೆ. ಅದು ಕೆಳಗೆ ಇತ್ತು, ಅದನ್ನು ಮೇಲೆತ್ತಿದ್ಯಾರು? ಕೃಷ್ಣ. ಹಾಗಾದ್ರೆ ಜೀವನದಲ್ಲಿ ಅವರು ಎತ್ತಿದ್ರು ಇವರು ಎತ್ತಿದ್ರು, ನಮಗೆ ಗಾಡೇ ಫಾದರ್ ಅಂದ್ಕೊಳ್ಳಿ. ಯಾರನ್ನೋ ಗಾಡ್ ಫಾದರ್ ಅನ್ಬೇಡಿ, ಗಾಡೇ ಫಾದರ್. ವಾಯುದೇವರೇ ತಂದೆ ವಿಠ್ಠಲ, ತಾಯಿ ವಿಠ್ಠಲ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾನ್ ನಿರ್ನಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರ, ಶ್ರೀರಾಮಚಂದ್ರನ, ಭಗವಂತನ ದೋರ್ದಂಡ, ಆ ದೊಡ್ಡ ಬಾಹು, ಅದರ ರಕ್ಷಣೆಗೆ ಒಳಪಟ್ಟವನಿಗೆ ಯಾವ ಭಯ ಇಲ್ಲ. ಸುಮ್ಮನೆ ನಿಮ್ಗೆ ಲೌಕಿಕ ಒಂದು ಉದಾಹರಣೆ ಹೇಳಬೇಕಂದ್ರೆ, ಪುಟ್ಟ ಮಕ್ಕಳಿಗೆ ಅವರ ಅಮ್ಮನ ಹತ್ರ ಹೋಗ್ಬಿಟ್ರೆ ಏನೋ ಒಂದು ಆನಂದ. ಏನಂದರೆ ಅಮ್ಮನ ರಕ್ಷಣೆ ಇದೆ, ನಮ್ಮಮ್ಮ ಇದ್ದಾಳೆ ಅಂತ ಒಂದಿರುತ್ತಲ್ಲ. ಹಾಗಾದ್ರೆ ಜನ್ಮ ಜನ್ಮದ ಅಮ್ಮ ಭಗವಂತ, ಅವನ ರಕ್ಷಣೆ ಇದೆ ಅಂತ ಅಂದ್ಕೊಂಡ್ಬಿಡಿ. ನಿಮಗೆ ಜೀವನದಲ್ಲಿ ಯಾವ ತೊಂದರೆ ತಾಪತ್ರಯವೂ ಇಲ್ಲ. ಭಗವಂತ ಅಭಯ ನಮ್ಮ ಇಡೀ ಜೀವನವನ್ನೇ ಹಸನನ್ನಾಗಿ ಮಾಡುತ್ತೆ ಅಂತ ಈ ಕಥೆಯಲ್ಲಿ ತೋರಿಸ್ತಾ ಇದ್ದಾರೆ.